ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಬಂದಿರೋವಂಥದ್ದು ಶೃಂಗೇರಿಗೆ. ಇದು ನಾವು ಸ್ಟೇ ಮಾಡಿರೋವಂತಹ ಹೋಟೆಲು. ನಾವು ನಿನ್ನೆ ನೈಟ್ ಬಂದಿದ್ದು. ನಾನು ಹಾಗಾಗಿ ರೂಮ್ ಟೂರ್ ಕೂಡ ಮಾಡೋಕ್ಕಾಗಲಿಲ್ಲ. ನೈಟ್ 11:30 ಆಗಿತ್ತು ರೂಮ್ಗೆ ಬರೋ ಅಷ್ಟರಲ್ಲಿ. ಸ್ವಲ್ಪ ಟಯರ್ಡ್ ಆಗಿತ್ತು ಅನ್ನೋ ಕಾರಣಕ್ಕೆ ಹಾಗೆ ಮಲ್ಕೊಬಿಟ್ಟೆ. ಇದು ನಮ್ಮ ರೂಮಿಂದ ಕಾಣುವಂತಹ ವ್ಯೂ. ನಿನ್ನೆ ನೈಟು ಮಲಗಿದ್ದು ಕೂಡ ಲೇಟ್ ಆಯ್ತಲ್ವ, ಹಾಗಾಗಿ ಬೆಳಗ್ಗೆ ಕೂಡ ಲೇಟಾಗಿ ಎದ್ದು ಫ್ರೆಶ್ ಅಪ್ ಆಗಿದ್ದ ಕೂಡಲೇ ಟಿಫನ್ ಮಾಡಿಕೊಂಡು ಮತ್ತೆ ರೂಮ್ಗೆ ಬಂದ್ವಿ. ಶ್ರೀಕಾಂತ್ ಇದ್ದವರು ಫ್ರೆಂಡ್ಸ್ನ ಮೀಟ್ ಮಾಡ್ಕೊಬರ್ತೀನಿ ಅಂತೇಳಿ ಹೊರಗೆ ಹೋಗಿದ್ರು. ಅಲ್ಲಿವರೆಗೂ ನಾನು ಪಾಪ ರೂಮಲ್ಲೇ ಹಾಗೆ ಅವನ್ನ ಆಟ ಆಡಿಸ್ಕೊಳ್ತಾ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಈ ಟಾಯ್ನ ಇಟ್ಕೊಂಡು ಬಂದಿದ್ದ. ಅಂದರೆ ಯಾವುದೇ ಆದರೂ ಅಷ್ಟೇ ಅಲ್ವಾ, ಹೊಸದಾಗಿ ತಂದಾಗ ಅದೇ ಟಾಯ್ ಬೇಕಾಗುತ್ತೆ ಮಕ್ಕಳಿಗೆ. ಇದನ್ನು ರೀಸೆಂಟಾಗಿ ಹಸ್ಬೆಂಡ್ ತಂದಿದ್ರು ಡೆಲ್ಲಿಯಿಂದ. ಈ ಆಟ ಸಾಮಾನೇ ತೊಗೊಂಡು ಬಂದಿದ್ದ, ಅದರಲ್ಲೇ ಆಟ ಆಡ್ತಾ ಇದ್ದಾನೆ. ಈ ವಿಡಿಯೋನ ಕೊನೆಯವರೆಗೂ ನೋಡಿ, ಆಗ ನಿಮಗೆ ನಾನು ಯಾವ್ಯಾವ ಪ್ಲೇಸಸ್ಗೆ ಹೋಗ್ತೀನಿ ಅಂತೇಳಿ ಗೊತ್ತಾಗುತ್ತೆ. ಅದ್ರ ಬಗ್ಗೆ ನಿಮಗೂ ಕೂಡ ಸ್ವಲ್ಪ ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅವರು ಕೂಡ ರೂಮ್ಗೆ ಬಂದರು. ಬಂದ ಕೂಡಲೇ ನಾವು ಕೂಡ ಎಲ್ಲರೂ ಹೊರಟು ಟೆಂಪಲ್ಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಮಧ್ಯಾಹ್ನ ಏನೋ ಟೆಂಪಲ್ ಕ್ಲೋಸಿಂಗ್ ಟೈಮ್ ಇತ್ತು, ಹಾಗಾಗಿ ಅಷ್ಟರೊಳಗೆ ಹೋಗ್ಬರೋಣ ಅಂತೇಳಿ ನಾವು 11:30 ಅಷ್ಟೊತ್ತಿಗೆ ಹೊರಟು ಹೋಗ್ತಾ ಇದ್ದೀವಿ. ನಾವು ಈಗ ಟೆಂಪಲ್ ಹತ್ರ ಬಂದ್ವಿ. ಟೆಂಪಲ್ ಹತ್ರನೇ ಇಲ್ಲಿ ಪಾರ್ಕಿಂಗಿಗೆಲ್ಲ ವ್ಯವಸ್ಥೆ ಮಾಡಿದರು. ನಾವು ಕೂಡ ಕಾರ್ನ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ವಿ. ನಿಮಗೆ ವೆಹಿಕಲ್ ಪಾರ್ಕ್ ಮಾಡಿದ್ದೀರಲ್ಲ, ಅಲ್ಲಿಂದ ಟೆಂಪಲ್ವರೆಗೂ ಕೂಡ ತುಂಬಾ ಅಕ್ಕಪಕ್ಕ ಶಾಪ್ಸ್ಗಳೆಲ್ಲ ಸಿಗುತ್ತೆ. ಮೇಯ್ನಾಗಿರೋ ಅಂಥದ್ದು ಟಾಯ್ಸ್ ಅಂತಲೇ ಹೇಳ್ಬೋದು. ಹಾಗೆ ಅಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಹಣ್ಣು ಕಾಯಿ ಎಲ್ಲ ಮಾರ್ತಾ ಇರ್ತಾರೆ. ಹಾಗೆ ಫಿಶ್ಗಳಿಗೆ ಫೀಡ್ ಮಾಡೋಕ್ಕೋಸ್ಕರ ಅಲ್ಲಿ ಪುರಿಯಾಗಿ ಬೇರೆ ವಸ್ತುಗಳನ್ನೂ ಕೂಡ ಅಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಹಾಗೆ ನಾವು ಅಷ್ಟೇ ಪೂಜಾ ಸಾಮಾನುಗಳನ್ನೆಲ್ಲ ತೊಗೊಂಡ್ವಿ. ಹಾಗೆ ಫಿಶ್ಶಿಗೆ ಫೀಡ್ ಮಾಡೋಕ್ಕೋಸ್ಕರ ಪುರಿ ಕೂಡ ತೊಗೊಂಡ್ವಿ. ಹೋದ ಸಲ ಎಲ್ಲ ನಮಗೆ ಅಲೋ ಮಾಡಿರಲಿಲ್ಲ ಫಿಶ್ಶಿಗೆಲ್ಲ ನಾವು ಪುರಿ ಹಾಕ್ಲಿಕ್ಕೆ. ಈ ಸಲ ಅದಕ್ಕೆ ಕೇಳಿದೆ ತೊಗೊಂಡು ಹೋಗ್ಬೋದಾ ಅಂತೇಳಿ. ಅವರು ಕೂಡ ತೊಗೊಂಡು ಹೋಗ್ಬೋದು ಅಂತ ಹೇಳಿದ್ರು. ಹಾಗಾಗಿ ನಾನು ಕೂಡ ಪುರಿನ ತೊಗೊಂಡು ಹೊರಟ್ವಿ ಈಗ ಟೆಂಪಲ್ಗೆ. ಇದೇ ನೋಡಿ ಶಾರದಾಂಬ ದೇವಸ್ಥಾನ. ನಿಮಗೆ ಗೊತ್ತಲ್ವ, ಒಳಗಡೆ ಎಲ್ಲ ವಿಡಿಯೋ ಮಾಡೋ ಹಾಗಿಲ್ಲ, ಹಾಗಾಗಿ ಅಲ್ಲಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಹೀಗೆ ಹೊರಗಡೆ ಬಂದರೆ ನಾವು ಶಾರದಾಂಬ ದೇವಿನ ದರ್ಶನ ಮಾಡ್ಕೊಂಡು ಹೀಗೆ ಹೊರಗೆ ಬಂದರೆ ಇಲ್ಲಿ ನಿಮಗೆ ತೋರಣ ಗಣಪತಿ ಎಲ್ಲ ಸಿಗುತ್ತೆ. ಹಾಗೆ ಸುತ್ತಮುತ್ತ ಕೆಲವೊಂದು ದೇವಸ್ಥಾನಗಳಿದೆ. ಹಾಗೆ ನೀವು ಈ ಶಾರದಾಂಬ ದೇವಿ ದೇವಸ್ಥಾನದಲ್ಲಿ ಅಕ್ಷರಾಭ್ಯಾಸ ಕೂಡ ಮಾಡಿಸ್ಬೋದು. ಅದಕ್ಕೆ ಅಲ್ಲೇ ನೀವು ರಿಸಿಪ್ಟ್ ತಗೋಬೇಕಾಗತ್ತೆ. ಅಕ್ಷರಾಭ್ಯಾಸಕ್ಕಂತೂ ತುಂಬ ಜನ ತುಂಬ ಕಡೆಯಿಂದ ಬರ್ತಾರೆ. ಹಾಗೆ ಇಲ್ಲೇ ಪಕ್ಕದಲ್ಲೇ ವಿದ್ಯಾಶಂಕರ ದೇವಸ್ಥಾನ ಕೂಡ ಇದೆ. ಇದಂತೂ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಹೊರಗಡೆಯಿಂದ. ಹಾಗೆ ಫೋಟೋಸು ಕೂಡ ತುಂಬ ಜನ ತೆಗೆಸ್ಕೊಳ್ತಾ ಇದ್ರು. ನಾವು ಕೂಡ ಅಲ್ಲಿ ಕೆಲವೊಂದು ಫೋಟೋಸ್ನ ತೆಗೆಸ್ಕೊಂಡ್ವಿ. ಅಲ್ಲಿಂದ ನೆಕ್ಸ್ಟ್ ನಾವು ಫಿಶ್ಶಿಗೆಲ್ಲ ಪುರಿ ಹಾಕೋಣ ಅಂತೇಳಿ ಆ ನದಿ ಹತ್ರ ಬಂದ್ವಿ. ಬಿಸಿಲಿಗಂತೂ ಮೀನುಗಳು ಕಾಣ್ತಾನೆ ಇರಲಿಲ್ಲ ಅಂತ ಹೇಳ್ಬೋದು.
ಸೊ ನೋಡ್ಬೋದು ನೀವಿಲ್ಲಿ ಎಷ್ಟೊಂದು ಫಿಶಸ್ ಎಲ್ಲ ಇದೆ ಅಂತೇಳಿ. ನಾವು ಪುರಿ ಕಾಳೆಲ್ಲ ಹಾಕಿದ ಕೂಡಲೇ ಮೀನುಗಳೆಲ್ಲ ಕಿತ್ತಾಡ್ಕೊಂಡು ಮೇಲೆ ಬರೋದು ತಿನ್ನೋಕ್ಕೋಸ್ಕರ. ಅದು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ನಿಹಾಲ್ ಅಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ದ ಅದನ್ನ ನೋಡಿ. ಸೊ ನೋಡಿ ಹೇಗೆ ಬರ್ತಿದೆ ಮೇಲೆ ಅಂಥೇಳಿ. ನಾವು ಚಿಕ್ಕ ವಯಸ್ಸಿನಲ್ಲೆಲ್ಲ ಒಂದು ಕಥೆನ ಕೇಳಿರ್ಬೋದು, ಕಪ್ಪೆ ಮತ್ತು ಹಾವಿನ ಸ್ಟೋರಿನ. ಆ ಕಥೆ ಅನುಸಾರವಾಗಿ ಅಲ್ಲೊಂದು ಚಿಕ್ಕದಾಗಿ ಗುಡಿ ಕಟ್ಟಿದ್ರು, ಕಪ್ಪೆ ಶಂಕರ ಅಂಥೇಳಿ. ಆ ಸ್ಟೋರಿ ಕೂಡ ನಾನು ಇಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ, ಯಾರಿಗಾದ್ರೂ ಇಷ್ಟ ಆಗ್ಬೋದು ಅಂಥೇಳಿ. ಅಲ್ಲಿಂದ ನಾವು ಪ್ರಸಾದಕ್ಕೆ ಅಂತೇಳಿ ಬಂದ್ವಿ. ನಿಹಾಲ್ ಅಂತೂ ತುಂಬಾ ಇಷ್ಟಪಟ್ಟು ಪಾಯಸ ತಿಂತಾಯಿದ್ದ. ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದು ಹ್ಯಾಂಗಿಂಗ್ ಬ್ರಿಡ್ಜ್ಗೆ. ಅದು ನೀವು ಟೆಂಪಲಿಂದ ಬರೋವಾಗ ದಾರಿಲೇ ಕಾಣುತ್ತೆ. ವ್ಯೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನಾವು ಹಾಗೆ ಆ ಬ್ರಿಡ್ಜ್ ಮೇಲೆ ಸ್ವಲ್ಪ ಹೊತ್ತು ವಾಕ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ನಾವು ಅಲ್ಲಿಂದ ಹೊರಟಿದ್ದು ಶ್ರೀ ಆದಿಶಂಕರಾಚಾರ್ಯ ಅವರ ಸ್ಟ್ಯಾಚು ಹತ್ರ. ಈ ಸ್ಟ್ಯಾಚುನ ಈಗ ರೀಸೆಂಟಾಗಿ ಮಾಡಿರೋ ಅಂಥದ್ದು. ಇದು 32 ಫೀಟ್ ಇದೆ. ನೀವು ವೆಹಿಕಲ್ನ ಪಾರ್ಕ್ ಮಾಡಿ ಸ್ವಲ್ಪ ದೂರದವರೆಗೂ ನಡ್ಕೊಂಡು ಬರಬೇಕಾಗತ್ತೆ. ಸ್ಟ್ಯಾಚು ಹತ್ರ ಹೋಗ್ಬೇಕಂದ್ರೆ ನೀವು ನಡ್ಕೊಂಡು ಮೆಟ್ಲು ಹತ್ಕೊಂಡು ಕೂಡ ಹೋಗ್ಬೋದು. ನಮಗೆ ನಡೆಯೋಕ್ಕಾಗೋದಿಲ್ಲ ಅನ್ನೋರಿಗೆ ಅಲ್ಲಿ ಎಸ್ಕಲೇಟರ್ ವ್ಯವಸ್ಥೆ ಕೂಡ ಇದೆ. ಇದು 32 ಫೀಟ್ ಹೈಟ್ ಇರೋವಂತಹ ಗ್ರಾನೈಟ್ ಸ್ಟ್ಯಾಚು. ಇದು ಈಗ ರೀಸೆಂಟಾಗಿ ಮಾಡಿರೋ ಅಂಥದ್ದು. ಅಲ್ಲಿಂದ ಕಾಣುವಂತಹ ವ್ಯೂ ಇದು. ಶಂಕರಾಚಾರ್ಯ ಅವರ ಸ್ಟ್ಯಾಚು ಸುತ್ತಲೂ ಕೂಡ ಅವರು 4 ಜನ ಶಿಷ್ಯರದು ಕೂಡ ಸ್ಟ್ಯಾಚುನ ಮಾಡಿದ್ದಾರೆ. ಹಾಗೆ ಅವ್ರ ಬಗ್ಗೆ ಡೀಟೇಲ್ಸ್ ಕೂಡ ಅಲ್ಲೇ ಮೆನ್ಷನ್ ಕೂಡ ಮಾಡಿದ್ದಾರೆ. ನೀವೇನಾದರೂ ಶೃಂಗೇರಿಗೆ ಅಂತೇಳಿ ಬಂದರೆ ಈ ಶಂಕರಗಿರಿಗೆ ಹೋಗೋದನ್ನ ಮಾತ್ರ ಮಿಸ್ ಮಾಡ್ಕೊಬೇಡಿ. ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು.
ನಾವು ಈ ಪ್ಲೇಸ್ನ ನೋಡಿಕೊಂಡು ಬರೋಷ್ಟೊತ್ತಿಗೆ ಈವ್ನಿಂಗ್ ಕೂಡ ಆಯಿತು. ಸೊ ನಾವು ಬ್ಯಾಂಗ್ಳೂರಿಗೆ ಹೊರಡಬೇಕಿತ್ತು, ಹಾಗಾಗಿ ನಾವು ಕೂಡ 4:15 ಅಷ್ಟೊತ್ತಿಗೆಲ್ಲ ನಾವು ಶೃಂಗೇರಿಯಿಂದ ಹೊರಟ್ವಿ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.